ದಕ್ಷಿಣ ಕಾಶಿ ಪಂಚನದಿ ಮಹಾಪುಣ್ಯಕ್ಷೇತ್ರ ಪಾಪಾಗ್ನಿ ಮಠ ಚಾರಿಟಬಲ್ ಟ್ರಸ್ಟ್ ಶ್ರೀ ವಿಶ್ವಕರ್ಮ ಸಂಘದ ವತಿಯಿಂದ ಕಳವಾರ ಶ್ರೀ ಶರಭಯೋಗೇಂದ್ರ ಸ್ವಾಮಿಗಳ 308ನೇ ಆರಾಧನಾ ಮಹೋತ್ಸವ ಹಾಗೂ ಶ್ರೀ ವೀರಬ್ರಹ್ಮೇಂದ್ರ ಸ್ವಾಮಿಗಳ ರಥೋತ್ಸವ ಕಾರ್ಯಕ್ರಮ ಶ್ರದ್ಧಾಭಕ್ತಿಯಿಂದ ನಡೆಯಿತು. ಚಿಕ್ಕಬಳ್ಳಾಪುರ ಜಿಲ್ಲೆ ಸೇರಿದಂತೆ ಸುತ್ತಮುತ್ತಲಿನ ಪ್ರದೇಶಗಳು ಹಾಗೂ ಇತರ ರಾಜ್ಯಗಳಿಂದ ಆಗಮಿಸಿದ ಸಾವಿರಾರು ಭಕ್ತರು ಪುಣ್ಯಕ್ಷೇತ್ರದಲ್ಲಿ ನಡೆದ ಧಾರ್ಮಿಕ ಕೈಂಕರ್ಯಗಳಲ್ಲಿ ಭಾಗವಹಿಸಿ ದೇವರ ದರ್ಶನ ಪಡೆದು ಆಶೀರ್ವಾದ ಪಡೆದರು. ನಂತರ ಟ್ರಸ್ಟ್ ಸದಸ್ಯರ ಸಮ್ಮುಖದಲ್ಲಿ ಶ್ರೀ ವೀರಬ್ರಹ್ಮೇಂದ್ರ ಸ್ವಾಮಿಗಳ ರಥೋತ್ಸವವನ್ನು ವಿಧಿವಿಧಾನದಿಂದ ಚಾಲನೆ ನೀಡಲಾಯಿತು. ನೂರಾರು ಭಕ್ತರು ರಥಕ್ಕೆ ಪೂಜೆ ಸಲ್ಲಿಸಿ ಮೆರವಣಿಗೆಯಲ್ಲಿ ಭಾಗವಹಿಸಿದರು. ಟ್ರಸ್ಟ್ ಉಪಾಧ್ಯಕ್ಷ ಮಂಜುನಾಥಾಚಾರಿ ಮಾತನಾಡಿ, ಪಂಚನದಿ ಮಹಾಪುಣ್ಯಕ್ಷೇತ್ರ ಪಾಪಾಗ್ನಿ ಮಠವು ವಿಶಿಷ್ಟ ಧಾರ್ಮಿಕ ಇತಿಹಾಸವನ್ನು ಹೊಂದಿದೆ. ಈ ಐತಿಹಾಸಿಕ ಕ್ಷೇತ್ರಕ್ಕೆ ವರ್ಷದಿಂದ ವರ್ಷಕ್ಕೆ ಭಕ್ತರ ಸಂಖ್ಯೆ ಹೆಚ್ಚುತ್ತಿರುವುದು ಸಂತಸದ ಸಂಗತಿಯಾಗಿದೆ ಎಂದು ಹೇಳಿದರು. ಸುಮಾರು ಹೊಸ ಕಮಿಟಿ ನಮ್ಮದು ಮೊದಲಿಂದ ಈ ಹಿರಿಯರು ಮಾಡ್ಕೊಂಡು ಬರ್ತಾ ಇದ್ರು. 3-4 ವರ್ಷದಿಂದ ನಮ್ಮ ಹ್ಯಾಂಡ್ ಓವರಲ್ಲಿ ಇದ್ದೀವಿ. ವರ್ಷ ಜನ ಸಮೂಹ ಜಾಸ್ತಿ ಆಗ್ತೈತೆ, ವರ್ಷ ಚೆನ್ನಾಗಿ ಆಗ್ತೈತೆ. ವೀರಬ್ರಹ್ಮೇಂದ್ರನ ಆಶೀರ್ವಾದ ಟೋಟಲಿ ನಮ್ಮ ಜನಾಂಗದ ಯುವಕರು ಮತ್ತು ಟ್ರಸ್ಟ್ನ ಮೆಂಬರ್ಸು ಹಿರಿಯರು ನಮಗೆ ಆಶೀರ್ವಾದ ಐತೆ. ನಮ್ಮ ಅವರಿಂದ ನಾವು ಅದೇ ಎಚ್ಚೆತ್ಕೊಂಡು ಕೆಲಸ ಮಾಡ್ತಾಯಿದ್ದೀವಿ. ಅದೇ ರೀತಿ ಮುಂದುವರಿಸ್ಕೊಂಡು ಹೋಗ್ತೀವಿ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ. ಟ್ರಸ್ಟ್ ಮಹಿಳಾಧ್ಯಕ್ಷ ಜಯಲಕ್ಷ್ಮಿ ಮಾತನಾಡಿ, ಪಾಪಾಗ್ನಿ ಮಠವು ಶ್ರೀ ವೀರಬ್ರಹ್ಮೇಂದ್ರ ಸ್ವಾಮಿಗಳ ಗುರು ಪರಂಪರೆಯೊಂದಿಗೆ ಸಂಬಂಧ ಹೊಂದಿರುವ ಪವಿತ್ರ ಕ್ಷೇತ್ರವಾಗಿದೆ. ಹಲವು ವರ್ಷಗಳಿಂದ ನಮ್ಮ ಪೂರ್ವಿಕರ ಪರಂಪರೆಯನ್ನು ಮುಂದುವರಿಸಿಕೊಂಡು ಪ್ರತಿ ವರ್ಷ ವೈದಿಕ ವಿಧಿವಿಧಾನಗಳೊಂದಿಗೆ ಆರಾಧನಾ ಮಹೋತ್ಸವ ಆಚರಿಸಲಾಗುತ್ತದೆ. ಜಾತಿ ಧರ್ಮ ಭೇದವಿಲ್ಲದೆ ಎಲ್ಲ ಭಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸುತ್ತಿರುವುದು ವಿಶೇಷ ಎಂದರು. ಈ ಸಂದರ್ಭದಲ್ಲಿ ಟ್ರಸ್ಟ್ ಪ್ರಧಾನ ಕಾರ್ಯದರ್ಶಿ CJ ನಂಜುಂಡಾಚಾರಿ, ಉಪಾಧ್ಯಕ್ಷ B ಸುಬ್ರಹ್ಮಣ್ಯಾಚಾರಿ, ಖಜಾನ್ಸಿ N ಮಂಜುನಾಥ್ ಹಾಗೂ ಸದಸ್ಯರಾದ PN ಕೇಶವಾಚಾರಿ, M ಸುಬ್ರಹ್ಮಣ್ಯಾಚಾರಿ, A ಮಹೇಶ್ವರಾಚಾರಿ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಕ್ಯಾಮ್ರಾ ಪರ್ಸನ್ ಅಖಿಲ್ ಜೊತೆ KS ನಾರಾಯಣಸ್ವಾಮಿ, E ನ್ಯೂಸ್ TV, ಚಿಕ್ಕಬಳ್ಳಾಪುರ.